ನಮಸ್ಕಾರ ಸ್ನೇಹಿತರೆ. ನಾನು ಈ ದಿನ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸುವ 3 ಬೆಳಗಿನ ಅಭ್ಯಾಸಗಳನ್ನು ತಿಳಿಸುತ್ತೇನೆ. ನಾನೀಗ ಏನ್ ಹೇಳಲಿಕ್ಕೆ ಹೊರಟಿದ್ದೇನೋ ಅದನ್ನು ನೀವು ನಿಜವಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ದಿನಗಳು ಮತ್ತೆಂದೂ ಮೊದಲಿನಂತೆ ಇರೋದಿಲ್ಲ. ಜೀವನವು ಒಮ್ಮೆಲೇ ಬದಲಾಗುವುದಿಲ್ಲ, ಬದಲಿಗೆ ಅದು ನಾವು ದಿನನಿತ್ಯ ಮಾಡುವ ಸಣ್ಣ ಕಾರ್ಯಗಳಲ್ಲಿ, ವಿಶೇಷವಾಗಿ ನಾವು ನಿದ್ದೆಯಿಂದ ಎಚ್ಚರಗೊಂಡ ತಕ್ಷಣ ಮೊದಲು ಕೆಲವು ಗಂಟೆಗಳಲ್ಲಿ ಬದಲಾಗುತ್ತೆ. ಎಷ್ಟೋ ಬಾರಿ ನಾವು ನೋಡಿರ್ಬೋದು, ನಾವು ಆತುರದಿಂದ ಹೇಳ್ತೇವೆ, ಹಲ್ಲುಜ್ಜುವ ಮೊದಲೇ ನಾವು ನಮ್ಮ ಫೋನ್ಗಳನ್ನು ಕೈಗೆತ್ಕೊಳ್ತೇವೆ, ಅಂತ್ಯವಿಲ್ಲದ ಸ್ಟೇಟಸ್, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತೇವೆ, ನಮ್ಮನ್ನು ಇತರರೊಂದಿಗೆ ಹೋಲಿಸ್ಕೊಳ್ತೇವೆ, ನಮ್ಮ ಮನಸ್ಸನ್ನು ಒತ್ತಡದಿಂದ ತುಂಬಿಕೊಳ್ತೇವೆ. ಜಗತ್ತಿಗೆ ಪ್ರತಿಕ್ರಿಯೆ ನೀಡುವ ಬದಲು ನಿಮ್ಮ ಶಕ್ತಿ, ನಿಮ್ಮ ಏಕಾಗ್ರತೆ ಮತ್ತು ನಿಮ್ಮ ಸಂಪೂರ್ಣ ಮನಸ್ಸನ್ನು ಬಿಲ್ಡ್ ಮಾಡೋ ಒಂದು ಪವಿತ್ರ ದಿನಚರಿಯನ್ನು ನಿರ್ಮಿಸಿದ್ರೆ ಹೇಗೆ? ನಮ್ಮ ಜೀವನವನ್ನು ಪರಿವರ್ತಿಸುವ ಮೊದಲ ಅಭ್ಯಾಸವೇ ಮೌನ. ಪ್ರತಿದಿನ ಬೆಳಿಗ್ಗೆ 5 ರಿಂದ 10 ನಿಮಿಷಗಳ ಕಾಲ ನಿಶ್ಚಲತೆಯ ಉಡುಗೊರೆಯನ್ನು ನಿಮಗೆ ನೀಡಿ. ಇದನ್ನು ಪ್ರಾರ್ಥನೆ, ಧ್ಯಾನ, ಕೃತಜ್ಞತೆ ಅಥವಾ ಕೇವಲ ಉಸಿರಾಟ ಅಂತ ಕರಿಬಹುದು. ಈ ಸಮಯದಲ್ಲಿ ನೀವು ಯಾವುದನ್ನು ಮಾಡಬೇಕಾಗಿಲ್ಲ, ಯಾರಿಗೂ ಪ್ರತಿಕ್ರಿಯೆ ನೀಡಬೇಕಾಗಿಲ್ಲ. ಕೇವಲ ಶಾಂತವಾಗಿ ಕುಳಿತುಕೊಳ್ಳಿ, ಉಸಿರಾಡಿ ಮತ್ತು ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿ. ಮುಖ್ಯವಾದುದು ಏನಂದ್ರೆ, ಜಗತ್ತು ಗೊಂದಲಮಯ ಆಗುವ ಮೊದಲೇ ನಿಮ್ಮ ಮನಸ್ಸನ್ನು ಶಾಂತಗೊಳಿಸೋದು. ನೀವು ಎಚ್ಚರಗೊಂಡು ಮೌನದಲ್ಲಿ ಕುಳಿತುಕೊಂಡಾಗ ಗೊಂದಲದ ನಡುವೆಯೂ ಶಾಂತವಾಗಿರಲು ನಿಮ್ಮ ಮನಸ್ಸಿಗೆ ತರಬೇತಿ ನೀಡುತ್ತೀರಿ. ನೀವು ದಿನವನ್ನು ಗೊಂದಲದಿಂದ ಅಲ್ಲ, ಬದಲಿಗೆ ಸ್ಪಷ್ಟತೆಯಿಂದ ಪ್ರಾರಂಭಿಸುತ್ತೀರಿ. ಈ ಸರಳ ವಿರಾಮವು ನಿಮ್ಮಲ್ಲಿ ಶಾಂತಿಯನ್ನು ತುಂಬುತ್ತೆ. ಅದು ಇಡೀ ದಿನ ನಿಮ್ಮನ್ನು ಹಿಂಬಾಲಿಸುತ್ತೆ. ನೆನಪಿಡಿ, ಹೊರಗಿನ ಜಗತ್ತು ಗದ್ದಲಮಯವಾಗಿದೆ, ಆದರೆ ನಿಮ್ಮೊಳಗೆ ಶಕ್ತಿ ಯಾವಾಗಲೂ ಮೌನದಲ್ಲಿಯೇ ಕಂಡುಬರುತ್ತೆ. ಎರಡನೇ ಅಭ್ಯಾಸ, ಚಲನೆ. 2 ಗಂಟೆಗಳ ವರ್ಕೌಟ್ ಅಲ್ಲ ಸ್ನೇಹಿತರೆ, ನಿಮ್ಮ ದೇಹವನ್ನು ಚಲಿಸಿ ಅಷ್ಟೇ. ಸ್ಟ್ರೆಚಿಂಗ್ ಮಾಡಿ, ನಡೆದಾಡಿ, ಆಳವಾಗಿ ಉಸಿರಾಡಿ ಅಥವಾ ನಿಮ್ಮ ರಕ್ತವನ್ನು ಪ್ರವಹಿಸುವಂತೆ ಮಾಡುವ ಒಂದು ಸಣ್ಣ ವ್ಯಾಯಾಮ ಮಾಡಿ. ಏಕೆಂದರೆ ನಿಮ್ಮ ದೇಹವು ನಿಮ್ಮ ಮನಸ್ಸನ್ನು ನೆಲೆಸಿರುವ ಮನೆಯಾಗಿರುವುದು. ಆ ಮನೆಯು ದುರ್ಬಲವಾಗಿದ್ರೆ, ಗೊಂದಲಮಯವಾಗಿದ್ರೆ ಅಥವಾ ಆಯಾಸಗೊಂಡಿದ್ರೆ ಮನಸ್ಸು ಇಂಪ್ರೂವ್ ಆಗಲು ಸಾಧ್ಯವಿಲ್ಲ. ಕೆಲವು ನಿಮಿಷಗಳ ಮುಂಜಾನೆ ಚಲನೆ ನಿಮಗೆ ಒಂದು ಕಪ್ ಕಾಫಿಗಿಂತ ಹೆಚ್ಚು ಶಕ್ತಿಯನ್ನು ನೀಡುತ್ತೆ. ಇದು ಪ್ರತಿಯೊಂದು ಜೀವಕೋಶವನ್ನು ಜಾಗೃತಗೊಳಿಸುತ್ತೆ. ನೀವು ಜೀವಂತವಾಗಿದ್ದೀರಿ, ನೀವು ಬಲಶಾಲಿಯಾಗಿದ್ದೀರಿ ಮತ್ತು ಇಂದು ಬೆಳೆಯಲು ಹೊಸ ಅವಕಾಶ ಇದೆ ಎಂದು ನಿಮಗೆ ನೆನಪಿಸುತ್ತೆ. ಮೂರನೇ ಅಭ್ಯಾಸ ಎಂದ್ರೆ ಸಂಕಲ್ಪ, ಇಂಟೆನ್ಷನ್. ಹೆಚ್ಚಿನ ಜನರು ದಿನವನ್ನು ನಿಯಂತ್ರಿಸುವ ಬದಲು ದಿನವೇ ತಮ್ಮನ್ನು ನಿಯಂತ್ರಿಸಲು ಬಿಡ್ತಾರೆ. ಆದರೆ ನೀವು ಹೆಚ್ಚಿನ ಜನರಲ್ಲ. ನೀವು ಆತುರಕ್ಕೆ ಧುಮುಕುವ ಮೊದಲೇ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನಾನಿಂದು ಯಾವ ರೀತಿಯ ಜೀವನವನ್ನು ನಡೆಸಲು ಬಯಸುತ್ತೇನೆ, ಇಂದು ನಾನು ಹೇಗಿರಲು ಬಯಸುತ್ತೇನೆ. ಒಂದು ನೋಟ್ಬುಕ್ ತೆಗೆದುಕೊಂಡು ಒಂದು ಸ್ಪಷ್ಟ ಸಂಕಲ್ಪವನ್ನು ಬರೆಯಿರಿ. ಅದು ತಾಳ್ಮೆ, ಏಕಾಗ್ರತೆ, ದಯೆ, ಶಿಸ್ತು ಅಥವಾ ಕೃತಜ್ಞತೆಯಾಗಿರಬಹುದು. ನೀವು ಸಂಕಲ್ಪದೊಂದಿಗೆ ಬದುಕಿದಾಗ ನಿಮ್ಮ ದಿನಗಳು ಕೇವಲ ಕಳೆದು ಹೋಗುವುದಿಲ್ಲ, ಬದಲಿಗೆ ದಿನದಿಂದ ದಿನಕ್ಕೆ ನೀವು ಬೆಳೆಯುತ್ತೀರಿ. ನನ್ನ ಸ್ನೇಹಿತರೆ, ಶ್ರೇಷ್ಠತೆಯು ಅಸಾಮಾನ್ಯ ಘಟನೆಗಳಲ್ಲಿ ಅಡಗಿಲ್ಲ, ಆದರೆ ನಿರಂತರ ಸಾಮಾನ್ಯ ಕಾರ್ಯಗಳಲ್ಲಿ ಅಡಗಿದೆ. ಈ 3 ಅಭ್ಯಾಸಗಳು, ಮೌನ,
ಚಲನೆ ಮತ್ತು ಸಂಕಲ್ಪ.